ಮಧ್ಯ ಕರ್ನಾಟಕ ಭಾಗದ ಅತ್ಯಂತ ವಿಶಿಷ್ಟ, ಅಪರೂಪ ಹಾಗೂ ಅತ್ಯಂತ ಅತ್ಯಮೂಲ್ಯವಾದ ಜಲಮೂಲ ವಾಣಿ ವಿಲಾಸ ಸಾಗರ ಜಲಾಶಯದ ಮೇಲ್ಭಾಗದಲ್ಲಿ ನಾನೀಗ ನಿಂತಿದ್ದೀನಿ. ಮಲೆನಾಡು ಭಾಗದಿಂದ ಹಳ್ಳ ಕೊಳ್ಳಗಳ ಮೂಲಕ ಹರಿದು ಬರುವ ವೇದಾವತಿ ನದಿಗೆ ಅಡ್ಡಲಾಗಿ ಮಾರಿಕಣಿವೆ ಅನ್ನೋ ಪ್ರದೇಶದಲ್ಲಿ 2 ಗುಡ್ಡಗಳ ನಡುವೆ ಈ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ಮಾರಿಕಣಿವೆ ಅಂತಲೂ ಈ ಜಲಾಶಯವನ್ನು ಕರೀತಾರೆ. ಈಗ ವಾಣಿ ವಿಲಾಸ ಜಲಾಶಯ ಮೈದುಂಬಿಕೊಂಡಿದೆ. ಎಲ್ಲ ಕಡೆ ಜಲರಾಶಿಯೇ ಕಾಣಿಸ್ತಾ ಇದೆ. ಪ್ರವಾಸಿಗರನ್ನು ಕೈ ಬೀಸಿ ಕರೀತಾ ಇದೆ. ಜಲಾಶಯ ನಿರ್ಮಾಣ ಆಗಿ 115 ವರ್ಷ ಆಗಿದ್ದರೂ ಕೇವಲ 2 ಬಾರಿ ಮಾತ್ರ ಜಲಾಶಯ ಭರ್ತಿಯಾಗಿ ಕೋಡಿ ಬಿದ್ದಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಪಟ್ಟಣದಿಂದ 18 ಕಿಲೋಮೀಟರ್ ದೂರದಲ್ಲಿರುವ ವಾಣಿ ವಿಲಾಸ ಸಾಗರ ರಾಜ್ಯದ ವಿಶಿಷ್ಟ ಜಲಾಶಯವಾಗಿದೆ. ಇದಕ್ಕೆ ಕ್ರಸ್ಟ್ ಗೇಟ್ಗಳಿಲ್ಲ. ಜಲಾಶಯ ಭರ್ತಿಯಾದರೆ ಮಾತ್ರ ನೀರು ಕೋಡಿ ಬಿದ್ದು ಮುಂದೆ ಸಾಗುತ್ತದೆ. ನಂತರ ಬಳ್ಳಾರಿ ಜಿಲ್ಲೆ ಪ್ರವೇಶಿಸಿ ತುಂಗಭದ್ರಾ ಜಲಾಶಯ ಸೇರುತ್ತದೆ. ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿರುವ ಚಿತ್ರದುರ್ಗ ಜಿಲ್ಲೆಯ ಎಲ್ಲ 6 ತಾಲೂಕುಗಳಿಗೂ ಈ ಜಲಾಶಯದಿಂದ ಕುಡಿಯುವ ನೀರು ಪೂರೈಸಲಾಗುತ್ತಿದೆ. ಜೊತೆಗೆ 30,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸುತ್ತದೆ. ಚಿಕ್ಕಮಗಳೂರು ಜಿಲ್ಲೆ ಮುಳ್ಳಯ್ಯನಗಿರಿ ಪ್ರದೇಶದಲ್ಲಿ ಹುಟ್ಟುವ ವೇದಾವತಿ ನದಿಗೆ ಅಡ್ಡಲಾಗಿ ಈ ಜಲಾಶಯ ನಿರ್ಮಾಣ ಮಾಡಲಾಗಿದೆ. ಮಲೆನಾಡಿನ ಕೆರೆಗಳು, ಹಳ್ಳಗಳು ತುಂಬಿದರೆ ಮಾತ್ರ ವಿವಿ ಸಾಗರಕ್ಕೆ ನೀರು ಹರಿದು ಬರುತ್ತದೆ. ಮೈಸೂರು ಸಂಸ್ಥಾನದ ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1898ರಲ್ಲಿ ತಮ್ಮ ತಾಯಿ ಕೆಂಪಮ್ಮಣ್ಣಿ ಅವರ ನೆನಪಿನಲ್ಲಿ ಜಲಾಶಯ ನಿರ್ಮಾಣ ಆರಂಭಿಸಿದರು. 1907ಕ್ಕೆ ಜಲಾಶಯ ಉದ್ಘಾಟನೆಯಾಯಿತು. 130 ಅಡಿ 30 ಟಿಎಂಸಿ ಅಡಿ ನೀರು ಸಂಗ್ರಹ ಸಾಮರ್ಥ್ಯದ ಜಲಾಶಯಕ್ಕೆ ಆಗ 45 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗಿತ್ತು. ಜಲಾಶಯ ನಿರ್ಮಾಣ ಮಾಡಿದ ನಂತರ 1933ರಲ್ಲಿ ಮಾತ್ರ ಒಮ್ಮೆ ಭರ್ತಿಯಾಗಿ ಕೋಡಿ ಹರಿದಿತ್ತು. ಅದಾದ ನಂತರ 89 ವರ್ಷಗಳವರೆಗೆ ಜಲಾಶಯ ತುಂಬಲೇ ಇಲ್ಲ. 2022ರಲ್ಲಿ ಮಲೆನಾಡು ಪ್ರದೇಶದಲ್ಲಿ ಭಾರೀ ಮಳೆಯಾದ ಕಾರಣ 2ನೇ ಬಾರಿಗೆ ಜಲಾಶಯ ತುಂಬಿ ಕೋಡಿ ಬಿದ್ದಿತ್ತು. ಇದೀಗ ಕಳೆದ ವಾರ ಎಲ್ಲೆಡೆ ಧಾರಾಕಾರ ಮಳೆ ಸುರಿದ ಕಾರಣ ವಿವಿ ಸಾಗರಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದ್ದು, ಸದ್ಯ ನೀರಿನ ಮಟ್ಟ 129 ಅಡಿಗೆ ತಲುಪಿದೆ. ಇನ್ನೇನು 2 ಅಡಿಯಷ್ಟು ನೀರು ಬಂದರೆ 3ನೇ ಬಾರಿಗೆ ಜಲಾಶಯ ತುಂಬಿ ಹರಿಯಲಿದೆ. ವಿಶೇಷ ಅಂದರೆ ಈ ಜಲಾಶಯ 30 ಕಿಲೋಮೀಟರ್ ವರೆಗಿದೆ. ಮಾರಿಕಣಿವೆಯಿಂದ ಹೊಸದುರ್ಗ ಪಟ್ಟಣದವರೆಗೂ ನೀರು ನಿಂತಿದೆ. ವಿಶಾಲವಾದ ಹಿನ್ನೀರು ಪ್ರದೇಶವನ್ನು ಹೊಂದಿದೆ. ಜಲಾನಯನ ಪ್ರದೇಶದಲ್ಲಿ ಹಲವು ನಡುಗಡ್ಡೆಗಳಿದ್ದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿವೆ. ವಿಶಾಲ ಜಲರಾಶಿಯನ್ನು ಕಣ್ತುಂಬಿಕೊಳ್ಳಲು ಅಪಾರ ಸಂಖ್ಯೆಯ ಪ್ರವಾಸಿಗರು ವಿವಿ ಸಾಗರದತ್ತ ಬರುತ್ತಿದ್ದಾರೆ. ನಾನು ಈ ಜಾಗದಲ್ಲಿ ಮೊದಲನೇ ಬಾರಿ ಬಂದಿರೋದು. ಈ ಡ್ಯಾಮ್ ನೋಡೋದಕ್ಕೆ ಬಹಳ ಸುಂದರವಾಗಿದೆ. ಮತ್ತು ಈ ಕಡೆ ನೋಡಿದರೆ ಈ ನೀರು ಬೆಟ್ಟಗಳ ಮಧ್ಯೆ ಈ ನೀರು ನೋಡೋದಕ್ಕೆ 2 ಕಣ್ಣುಗಳು ಸಾಲದು. ಮತ್ತು ಆಕಾಶ ನೋಡಿ ಎಷ್ಟು ತಂಪಾಗಿದೆ. ಈ ಆಕಾಶ ಮತ್ತು ನೀರು ಸೇರಿದಾಗಿದೆ. ಅದರ ಮಧ್ಯದಲ್ಲಿ ಬೆಟ್ಟ ಗುಡ್ಡಗಳು ಒಂಥರ ಅಲಂಕರಿಸಿದಾಗಿದೆ. ಚಿತ್ರದುರ್ಗದಿಂದ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ನೋಡಲಿಕ್ಕಿಲ್ಲ. ಅಷ್ಟು ದೂರದಿಂದ ಬಂದು ಮಕ್ಕಳಿಗೆಲ್ಲ ತೋರ್ಸಕ್ಕಂತಂದರೆ ಅಲ್ಲಿಂದ ಬಂದಿದ್ದೀವಿ. ನೋಡೋಕ್ಕಂತ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಪ್ಲೇಸ್. ಭಾಳ ಡ್ಯಾಮ್ಗಳು ನೋಡಿದ್ದೀವಿ, ಆದರೆ ಈ ಥರ ಡ್ಯಾಮ್ ಎಲ್ಲಿ ನೋಡಿಲ್ಲ. ಈ ಗುಡ್ಡ ಮತ್ತು ಇದು ಡ್ಯಾಮ್ ಇರೋದ್ರಿಂದ ಇದಕ್ಕೊಂದು ಕಳೆ ಬಂದಿದೆ. ನೋಡ್ಲಿಕ್ಕೆ ಒಳ್ಳೆ ಪ್ಲೇಸ್. ನೋಡೋಕೆ ಚೆನ್ನಾಗಿದೆ. ಬಟ್ ಹುಡುಗರು ಫ್ಯಾಮಿಲಿಯವರೆಲ್ಲ ಕರ್ಕೊಬಂದರೆ ಇಲ್ಲಿ ಆಡೋದಕ್ಕೆ ಬೃಂದಾವನ ಟೈಪು ಏನಿಲ್ಲ. ಹುಡುಗರು ಆಡೋದಕ್ಕೆ KRS ಅಲ್ಲಿ ಬೃಂದಾವನ ಟೈಪು, ಹುಡುಗರು ಎಕ್ಸಿಬಿಷನ್ ಟೈಪು, ಸಣ್ಣ ಮಕ್ಕಳು ಆಡೋಕ್ಕೆ ಏನಂತ ಪ್ಲೇಸ್ಗಳಿಲ್ಲ. ಅವು ಮಾಡಿದರೆ ಚೆನ್ನಾಗಿರುತ್ತೆ. ಜಲಾಶಯದ ಮತ್ತೊಂದು ಬದಿಯಲ್ಲಿ ಉತ್ತರೆ ಗುಡ್ಡವಿದ್ದು ಅಲ್ಲಿಂದ ಜಲಾಶಯವನ್ನು ನೋಡಲು 2 ಕಣ್ಣು ಸಾಲದು. ಜಲಾಶಯದ ಮಧ್ಯೆ ಇರುವ ನಡುಗಡ್ಡೆಗಳು ಸುಂದರವಾಗಿ ಕಾಣಿಸುತ್ತವೆ. ಮುಂಜಾನೆ ಸಮಯದಲ್ಲಿ ಉತ್ತರೆ ಗುಡ್ಡ ಏರಿ ಮಾರಿಕಣಿವೆ ಸೌಂದರ್ಯವನ್ನು ಮಂಜಿನ ನಡುವೆ ಸವಿಯಬಹುದಾಗಿದೆ. ವಿವಿ ಸಾಗರಕ್ಕೆ ಎತ್ತಿನ ಹೊಳೆ ನೀರನ್ನು ಹರಿಸುವ ಎಲ್ಲ ಯತ್ನಗಳು ನಡೆಯುತ್ತಿವೆ. ಯೋಜನೆ ಇನ್ನೂ ಪ್ರಾಯೋಗಿಕ ಹಂತದಲ್ಲಿದ್ದು ಅದು ಸಾಕಾರಗೊಂಡರೆ ಜಲಾಶಯ ಬೇಗ ಭರ್ತಿಯಾಗುತ್ತದೆ. ಜೊತೆಗೆ ಭದ್ರಾ ಮೇಲ್ದಂಡೆ ಯೋಜನೆಯಿಂದ 2 ಟಿಎಂಸಿ ಅಡಿ ನೀರು ಹಂಚಿಕೆ ಮಾಡಲಾಗಿದೆ. ಯೋಜನಾ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಭದ್ರಾ ನೀರು ಬಂದರೆ ಈ ವಿವಿ ಸಾಗರಕ್ಕೆ ನೀರಿನ ಮೂಲ ಇನ್ನಷ್ಟು ಹೆಚ್ಚಳವಾಗುತ್ತದೆ ಎಂದು ರೈತರು ಹೇಳುತ್ತಾರೆ. ಈ ಡ್ಯಾಮೇ ಇಲ್ಲ ಅಂದಿದ್ರೆ ಇಡೀ ಜಿಲ್ಲೆಯ ಪರಿಸ್ಥಿತಿ ಯಾವ ಥರ ಆಗ್ತಿತ್ತು ಅಂದರೆ ಹೇಳಲಿಕ್ಕೆ ಆಗ್ತಿಲ್ಲ. ಇಲ್ಲಿ ಜಿಲ್ಲೆನೇ ನಮ್ಮ ಇರ್ತಿರ್ಲಿಲ್ಲ ಅನಿಸುತ್ತೆ. ಯಾಕಂದರೆ ಜಾನುವಾರುಗಳ ಕುಡಿಲಿಕ್ಕೆ ನೀರೇ ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕೈತೆ.
ಮೊನ್ನೆ 2017ರಲ್ಲಿ ಇಡೀ ನಮ್ಮ ಭಾಗದ ತೋಟಗಳು ಸುಮಾರು ಒಂದು 17 ಲಕ್ಷ ತೋಟಗಳು ಒಣಗೋದು. ಈಗ ಭದ್ರಾ ಮೇಲ್ದಂಡೆಯಿಂದ ನೀರನ್ನು ಬಿಡ್ತಾರೆ. ನೀರನ್ನು ಬಿಡ್ತಕ್ಕಂಥ ಭಾಳ ಕೇವಲ 2 TMC ಮಾತ್ರ ಬಿಡ್ತಾರೆ. 2 TMC ನೀರು ಈ ಡ್ಯಾಮ್ಗೆ ಹತ್ತಲೂ ಸಾಲದು. ಈಗ ನಮ್ಮ ಭದ್ರಾ ಮೇಲ್ದಂಡೆಯಿಂದ ಬರ್ತಕ್ಕಂಥ ನೀರು ಈ ವಾಣಿವಿಲಾಸ ಜಲಾಶಯಕ್ಕೆ ಸ್ಟೋರೇಜ್ ಮಾಡಿ ಇಲ್ಲಿಂದ ರೈತರಿಗೆ ಇಡೀ ಜಿಲ್ಲೆಗೆ ಡಂಪ್ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಯಾಕಂದರೆ ಈಗ ಒಂದು ಡ್ರಿಪ್ ಇರಿಗೇಷನ್ ಕಾಮಗಾರಿ ಅಂತ ಮಾಡ್ತಾರೆ, ಅದನ್ನು ಮಳೆಗಾಲದಲ್ಲಿ ಕೊಡ್ತೀವಿ ಅಂತಂದೇಳಿ ಸರ್ಕಾರ ಘೋಷಣೆ ಮಾಡಿದೆ. ಇದು ಅವೈಜ್ಞಾನಿಕ ಈ ನಿಲುವು. ಯಾಕಂದರೆ ಮಳೆಗಾಲದಲ್ಲಿ ಡ್ರಿಪ್ಪಲ್ಲಿ ಚಾನಲ್ ಮುಖಾಂತರ ಕೊಡೋದು ಬದಲು ನಮ್ಮ ವಾಣಿವಿಲಾಸ 30 TMC ನೀಡಿರ್ತಕ್ಕಂಥ ಡ್ಯಾಮ್ಗೆ ಪ್ರತಿ ವರ್ಷ 20 TMC ನೀರು ತುಂಬಿಸಿ ಅಲ್ಲಿಂದ ಹತ್ತಲಕ್ಕೆ ತುಂಬಿಸಿದ್ರೆ ರೈತರಿಗೆ ಅಳಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಇಡೀ ಜಿಲ್ಲೆಗೆ ಜೀವನಾಡಿಯಾಗಿರ್ತಕ್ಕಂಥ ಡ್ಯಾಮನ್ನು ಉಳಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಜಲಾಶಯ ತುಂಬುತ್ತಿರುವುದು ಒಂದು ಕಡೆ ಸಂತಸದ ವಿಚಾರವಾದರೆ, ಇನ್ನೊಂದೆಡೆ ಜಲಾಶಯದ ಹಿನ್ನೀರು ಪ್ರದೇಶದಲ್ಲಿರುವ ರೈತರು ಮುಳುಗಡೆ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಹೊಸದುರ್ಗ ತಾಲೂಕಿನ ಸಾವಿರಾರು ಎಕರೆ ಕೃಷಿ ಭೂಮಿ ನೀರಿನಲ್ಲಿ ಮುಳುಗಡೆಯಾಗಿದೆ. 1 ಎಕರೆ ಫುಲ್ಲು ಮುಳುಗೋಗಿದ್ದಾವೆ, 600 ಗಿಡ ಮುಳುಗೋಗಿದ್ದಾವೆ. ಆಮೇಲೆ ದೊಡ್ಡ ಫಲಕ್ಕೆ ಬಂದವು, ಅದನ್ನು ಎಲ್ಲ ಜೋಪತ್ತಿ ಅವು ಹೋಗಿದ್ದಾವೆ. ಇದ್ರಾಗ ಈ ಎಕರೆಗೆ ಅದು ಅರ್ಧ ಎಕರೆ ಹೋಗಿತ್ತು. ಅದು ಅರ್ಧ ಎಕರೆ ನಮಗೇನು ಪರಿಹಾರ ಏನು ಕೊಟ್ಟಿಲ್ಲ, ಏನಿಲ್ಲ. ಸುಮ್ಮನೆ ಹೋಗಿರೋದೇ ನೀರು ಮುಳುಗಿ ಎಲ್ಲ ತೇರ್ಕೊಂಡು ಎಲ್ಲ ಇದೋಟು ಒಂದು ಹಳ್ಳಿಡಿಯಲ್ಲ ಅಡಿಕೆ ಗಿಡದಾಗ. ಅದ್ರಾಗ ಒಂದು 10,000 ರೂಪಾಯಿ ದುಡ್ಡು ನೋಡಿಲ್ಲ ನಾವು. ಜೋಪತ್ತಿರೋ ನೀರು ಏನು ಮಾಡಿ. ಎಷ್ಟು ಎಕರೆ ಇದೆ ಜಮೀನು ನಿಮ್ಮದು? ಇಷ್ಟೇ 4 ಎಕರೆ ಐತಿ. 4 ಎಕರೆಲಿ ಎಷ್ಟು ಎಕರೆ ಮುಳುಗಿದೆ ಈಗ? ಇದೊಂದು ಎಕರೆ, ಅದೊಂದು ಎಕರೆ, ಅದೊಂದು ಎಕರೆ. ಇದು ಇವಾಗ ಉಳಿಯೋದು, ಇದನ್ನು ಜೋಪತ್ತೈತಿ. ಜಲಾಶಯ ತುಂಬುವ ಮೊದಲೇ ಬೆಳೆಗಳಿಗೆ ನೀರು ಹರಿಸಬೇಕು, ಮುಳುಗಡೆ ಸಮಸ್ಯೆ ಎದುರಿಸುತ್ತಿರುವವರನ್ನು ರಕ್ಷಿಸಬೇಕು ಎಂಬ ಒತ್ತಾಯ ರೈತರದ್ದು.